ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಬನ್ನಿ, ಇವತ್ತೊಂದು ಬೆಂಡೆಕಾಯಲ್ಲಿ ರೆಸಿಪಿ ಮಾಡೋದು ತೋರಿಸ್ತೀನಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬೆಂಡೆಕಾಯಿನ. ಜ್ಞಾಪಕ ಶಕ್ತಿ ಅಂತೂ ಹೇರಳವಾಗಿರುತ್ತೆ ಇದರಲ್ಲಿ. ಈ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಜ್ಞಾಪಕ ಶಕ್ತಿ ಇರುತ್ತೆ ಅಂತಾರೆ. ಹಾಗೆ ಶುಗರ್ ಪೇಷಂಟ್ಸು ಇಂಥವರೆಲ್ಲ ಅದನ್ನು ಸೀದೆ ತಿಂದು, ಇಲ್ಲ ಒಂದು ಬೆಂಡೆಕಾಯಿನ ರಾತ್ರಿ ಹೊತ್ತು ನೀರಲ್ಲಿ ಒಂದು ಅರ್ಧಕ್ಕೆ ಕಟ್ ಮಾಡಿ ಒಂದು ಲೋಟ ನೀರಿಗೆ ಹಾಕಿಟ್ಟು ರಾತ್ರಿ ಹೊತ್ತು ಸ್ಟೋರ್ ಮಾಡಿ ಬೆಳಗ್ಗೆ ಆ ನೀರನ್ನ ಕುಡಿದು ಆ ಬೆಂಡೆಕಾಯಿ ತಿನ್ನೋದ್ರಿಂದ ಶುಗರೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಂತ ಇರ್ತಾರೆ. ನೋಡಿ, ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು ಬೆಂಡೆಕಾಯಿ ತಿನ್ನೋದ್ರಿಂದ. ನೋಡಿ, ಹಸಿದೆ ತಿನ್ಬೋದು, ಎಳೆದೆಲ್ಲ ಹಸಿವೆ ತಿಂದುಬಿಡ್ತಾರೆ ಹಂಗೆ. ನೋಡಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಜಾಸ್ತಿ ಕಪ್ಪಗೆ ಹುರಿಯೋದು ಬೇಡ, ಒಂದು ಸ್ವಲ್ಪ ಹಸಿದೆ ತಿಂದ್ರೂ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಸ್ವಲ್ಪ ಹುರ್ಕೊತೀನಿ ಅಷ್ಟೇ. ಇದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾರು ಅಂತ ಮಾಡ್ತಾಯಿರೋದು ನಾನು. ನಮ್ಮ ಕರ್ನಾಟಕದಲ್ಲಿ ಇದು ಜಾಸ್ತಿ ಗೊಜ್ಜು ಥರ ಮಾಡ್ತಾರೆ ಇವಾಗೂ. ಇದು ಪಪ್ಪು ಅಂತ, ಇದು ಆಂಧ್ರ ಸ್ಟೈಲಲ್ಲಿ ಮಾಡ್ತಾಯಿರೋದು. ತೋರಿಸ್ತೀನಿ ಬನ್ನಿ. ನೋಡಿ, 1 kgಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅವು 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ತುಳಿದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹುರ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಂಗೆ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಈರುಳ್ಳಿ, 1-2 ಟೊಮೊಟೊ ಮತ್ತು 1-2 ಬೆಳ್ಳುಳ್ಳಿ, ನೋಡಿ, ಇದು ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರ್ ತಗೊಂಡು ಇವಾಗ ನಾವು ಹುರ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ನೋಡಿ, ಒಂದು ಅರ್ಧ kg ಅಷ್ಟು ತೊಗೊಂಡಿದ್ನಲ್ವ, ಇದರಲ್ಲಿ ಅರ್ಧ ಕ್ವಾಂಟಿಟಿ ಮಾತ್ರ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಅಷ್ಟು ಹಂಗೆ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡು ತಿನ್ಬೋದು. ಹಂಗೆ ಸೈಡ್ ಪಲ್ಯ ಥರ ಇಡ್ಬೋದು. ಹಂಗೆ ಸ್ನ್ಯಾಕ್ಸಾಗಿ ಕೂಡ ತಿಂದುಬಿಡ್ತಾರೆ ಮಕ್ಕಳು. ನೋಡಿ, ಆ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೆ ಇವಾಗ ಇದು ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇವೆಲ್ಲ ಸೇರಿಸ್ತಾ ಇದ್ದೀನಿ. ನೋಡಿ, ನಾವು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೋಬೇಕು. 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಸ್ಪೂನು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಒಣದ್ದಾದರೂ ಹಾಕ್ಕೋಬೋದು. ನಾವು ಜಾಸ್ತಿ ಒಣದ್ದೇ ಯೂಸ್ ಮಾಡೋದು. ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ, ಚಿಕ್ಕ ಕ್ವಾಂಟಿಟಿ. ಟೊಮೆಟೊ 2 ಹಾಕಿದ್ವಲ್ವ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಸಾರ್ದು ಅದು ಇವಾಗೇ ನೀರು ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡು 1-2 ವಿಸಿಲ್ ಹಾಕ್ಸ್ಕೊಳ್ಳೋಣ. ನೋಡಿ, ಸೈಡಲ್ಲಿ ಒಂದು ಸ್ವಲ್ಪ ಇಟ್ಟಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಆಲ್ರೆಡಿ ಒಂದು ಅರ್ಧ ಬೆಂದಿದೆ. ಇನ್ನೊಂದು 2 ನಿಮಿಷ ಹಂಗೆ ಒಲೆ ಮೇಲೆ ಇಟ್ಟು ಈ ಥರ ಬಿಸಿ ಮಾಡಬೇಕು. ಇದನ್ನು ಹಿಂಗೆ ಪಲ್ಯ ಥರ ಸೈಡಲ್ಲಿ ತಿನ್ನೋದು, ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂದುಬಿಡ್ತಾರೆ ನಮ್ಮ ಮನೆಯಲ್ಲಿ. ಒಂದು 2 ವಿಸಿಲ್ ಆಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ಗ್ಯಾಸ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಬೇಕು. ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಮಕ್ಳಿಗೆ ಟೈಮ್ ಆಗೋಗುತ್ತೆ ಅಂತ ಫಾಸ್ಟಾಗಿ ಮಾಡ್ತಾಯಿದ್ದೀವಿ. ಇದರಲ್ಲಿ ನೀರಿದೆಯಲ್ವ, ಇದೆಲ್ಲ ಬಗ್ಗಿಸ್ಬಿಡೋಣ ಇವಾಗ. ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ನೋಡಿ, ಆಂಧ್ರ ಕಡೆ ಈ ನೀರಿಗೆ ರಸದ ಥರ ಅದು ಒಗ್ಗರಣೆ ಕೊಡ್ತಾರೆ. ಅದಕ್ಕೆ ಈ ಕುಕ್ಕರಲ್ಲಿರೋದೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಟು ಇದು ಗಟ್ಟಿ ಸಾರು ಥರ ತಿಂತಾರೆ. 2 ಮಿಕ್ಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಆ ಥರನೂ ಮಾಡ್ಬೋದು. ಬೆಂಡೆಕಾಯಿ ತಿನ್ನೋದ್ರಿಂದ ಇದು ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ ಅಂತಾರಲ್ವ. ನೋಡಿ, ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳು ಕೆಲವ್ರು ತಿನ್ನೋದೇ ಇಲ್ಲ, ಅದು ಗೊತ್ತಾಗೋದೇ ಇಲ್ಲ ಏನು ಹಾಕಿದ್ದೀವಿ ಅಂತ. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಇದಕ್ಕೆ. ಇವಾಗ ಬಗ್ಸಿರೋ ನೀರಲ್ಲೇ ತೊಳ್ಕೊಂಬಿಡೋಣ. ನೋಡಿ, ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅದು ಮೊದಲೇ ಹಾಕ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಕುದಿಸೋಷ್ಟು ಕೂಡ ಇರಲ್ಲ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ.
ಕೊತ್ತಂಬರಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಪಕ್ಕದಲ್ಲಿ ಒಗ್ಗರಣೆಗೂ ಇಟ್ಕೊಂಡಿದ್ದೆ. ಮಾರ್ನಿಂಗ್ ಮಗಳಿಗೆ ಟೈಮ್ ಆಗ್ತಾಯಿದೆ ಅಂತ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಇದು ರೆಡಿ ಆಗಿದೆ, ಇನ್ನು ಸರ್ವ್ ಮಾಡೋದೆ. ಟ್ರೈ ಮಾಡಿ ಮನೆಯಲ್ಲೇ ಇದೇ ಥರ ರೆಸಿಪಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಹಾಕಿ. ಆರೋಗ್ಯಕರವಾದಂಥ ಬೆಂಡೆಕಾಯಿ ಲೈಕ್ ಮಾಡಿ, ತುಂಬ ವೆರೈಟೀಸ್ ಡಿಶಸ್ ಮಾಡ್ಕೋಬೋದಲ್ವಾ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಟೇಸ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ನಾವು ಹುರ್ಕೊಂಡಿರುವಂಥ ಬೆಂಡೆಕಾಯಿನ ಪಕ್ಕದಲ್ಲಿ ಪಲ್ಯ ಥರ ಜೋಡಿಸ್ಕೊತಾ ಇದ್ದೀನಿ ನೋಡಿ. ನೋಡಿ, ಈ ಥರ ಸಾರು ಹಾಕ್ಕೊಂಡು ಸೈಡಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ತಾ ಇದ್ದೀನಿ ರೀ, ತುಂಬ ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟಾಗಿದೆ. ನಾವು ದಿನ ಕುಕ್ ಮಾಡೋದ್ರಿಂದ ನಮಗೆ ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ಬೇಕು ಎಲ್ಲ ಐಡಿಯಾ ಇರುತ್ತಲ್ವ. ಏನು ಹಾಕೋಷ್ಟಿಲ್ಲ, ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟಲ್ಲಿ ಹಾಕಿ ಯಾವ ಥರ ಬಂದಿದೆ ಅಂತ.